ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ರಾಜಕೀಯದಲ್ಲಿ ಈಗ ಸಿಎಂ ವರ್ಸಸ್ ಸಭಾಪತಿ ಎನ್ನುವಂತಾಗ್ಬಿಟ್ಟಿದೆ. ರಾಜೀನಾಮೆ ಕೊಡಲ್ಲ, ಬೇಕಾದ್ರೆ ಅವಿಶ್ವಾಸ ಮಂಡಿಸಿ. ಸಿಎಂ ಡಿಕೆಶಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಈ ರೀತಿಯಾಗಿ ಸವಾಲು ಹಾಕಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಎಂಎಲ್ಸಿಗಳನ್ನ ಕೂರಿಸೋದಕ್ಕೆ ಅಂತ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೊರಟ್ಟಿಗೆ ಕರೆ ಮಾಡಿ ರಾಜೀನಾಮೆ ಕೊಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆನೇ ಸೂಚನೆ ಕೊಟ್ಟಿದ್ರು. ಗೌರವಾನ್ವಿತವಾಗಿ ನೀವೇ ರಾಜೀನಾಮೆ ಕೊಡಿ ಅಂತ ಕೂಡ ಪತ್ರವನ್ನು ಬರೆದಿದ್ರು. ಈಗ ಹೊರಟ್ಟಿ ಗರಂ ಆಗ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಡದೇ ಇದ್ರೆ ಅವಿಶ್ವಾಸ ಮಂಡನೆಗೆ ಕಾಂಗ್ರೆಸ್ ಚಿಂತನೆ ನಡೆಸಿದೆ. ಇತಿಹಾಸದಲ್ಲಿ ಎಂದಿಗೂ ಈ ರೀತಿ ಬೆಳವಣಿಗೆ ಆಗಿಲ್ಲ. ಸಭಾಪತಿ ಆಯ್ಕೆ ಮತ್ತು ಕೆಳಗಿಳಿಸುವ ಅಧಿಕಾರ ಸದನಕ್ಕಿರುತ್ತೆ. ಎಂದೂ ಇಲ್ಲದ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಬಸವರಾಜ ಹೊರಟ್ಟಿ. ಇಸ್ವಿಯಿಂದ ಇಲ್ಲಿವರೆಗೆ ನಾವು ನೋಡ್ತೀವಿ, ಯಾವಾಗಲಾದರೂ ಸಭಾಪತಿಯನ್ನು ಸಭಾಧ್ಯಕ್ಷರನ್ನ ಆರಿಸುವಂಥ ಅಧಿಕಾರ ಸದನಕ್ಕಿರ್ತೈತಿ. ಯಾವುದೇ ಒಂದು ಪಕ್ಷಕ್ಕೆ ಯಾವುದೊಂದು ಹೈಕಮಾಂಡ್ಗೆ ಇರೋಂಗಿಲ್ಲ. ಇವತ್ತು ಅವ್ರ ಇಬ್ಬರು ಹೆಸರನ್ನು ಮಂತ್ರಿಮಂಡಲಗಳು ಕಳಿಸ್ಯಾರ. ಮತ್ತು ಇನ್ನೂ ಜಾಗ ಖಾಲಿ ಇಲ್ಲ ಅಂದ್ರೆ ಅವ್ರು ನನ್ನ ಮೇಲೆ ನೋ ಕಾನ್ಫಿಡೆನ್ಸು ರಾಜೀನಾಮೆ ಕೇಳುವಂಥ ಮಾಡಾಕಿದ್ದಾರೆ. ಮತ್ತು ಅದು ಸಂವಿಧಾನವನ್ನು ನಾವು ನಮ್ಮ ಕೈಯಲ್ಲಿ ತೊಗೊಂಡಂಗೆ ಆಗ್ತಿದೆ ಇವ್ರು ಮಾಡುವಂಥ ಕೆಲಸಕ್ಕೆ. ಅದು ಆಗಬಾರ್ದು. ಅದನ್ನು ಸದನಕ್ಕೆ ಬಿಡಬೇಕು. ಸದನ ಸಂಪೂರ್ಣ ಅಧಿಕಾರ ಸದನಕ್ಕೆ. ದೊಡ್ಡವರೆಲ್ಲ ದಿಲ್ಲಿಯೊಳಗೆ ಕೂತಿರ್ತಾರೆ, ತಿಳ್ಕೋಬೇಕು ಅವರು ಸದನದ ಗೌರವ ಏನು, ಸಭಾಪತಿಯನ್ನು ಸ್ಪೀಕರ್ನ ಹೆಂಗೆ ಆರಿಸ್ಬೇಕು ಗೊತ್ತಿದ್ದೂ ಸಹಿತ ರೈಟಿಂಗ್ದಾಗ ಕಳಿಸಿ ಪತ್ರಿಕೆ ಬಿಡುಗಡೆ ಮಾಡಿದ್ದು ಭಾಳ ನೋವಿನ ಸಂಗತಿ. ಇದಾಗಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. 3 ಗಂಟೆಗೆ ಫೋನ್ ಮಾಡಿದರು, ನೀವು ರಾಜೀನಾಮೆ ಕೊಡಿ, ನಮ್ಮಲ್ಲೆಲ್ಲ ಹೈಕಮಾಂಡಿಂದ ಹೆಸರು ಅಂತಿಮ ಮಾಡ್ಯಾರ, ನೀವು ರಾಜೀನಾಮೆ ಕೊಡ್ರಿ ಅಂದರು. ನಾನು ಮತ್ತು ಅಶೋಕ್ ಅವರು ಕೂಡ ಆಮೇಲೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ, CT ರವಿಕುಮಾರ ಬೇರೆಯವ್ರುಗಳು ಚರ್ಚೆ ಮಾಡಿ ಅಶೋಕ್ ದಿಲ್ಲಿಗೆ ಹೋದರು. ಹೋಗಿ ನಾನು ಅಲ್ಲಿಂದ ದಿಲ್ಲಿಗೆ ಹೋಗಿ ಬರ್ತೀನಿ, ಬಂದ ನಂತರ ತೀರ್ಮಾನ ಮಾಡಿ ಹೇಳು ಅಂತ ಹೇಳಿದರು. ಅದಕ್ಕೆ ಅವ್ರಿಗೂ ನಾನು ಚರ್ಚೆ ಮಾಡಿ ನಮ್ಮದೇ ಆದಂಥ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗ್ತಿದೆ. ಮತ್ತು ಎಲ್ಲದಕ್ಕೂ ಒಂದು ರಾಜಕಾರಣದಲ್ಲಿ ಎಲ್ಲದಕ್ಕೂ ಒಂದು ಪ್ರಾಬ್ಲಮಕ್ಕೆ ಸೊಲ್ಯೂಷನ್ ಇದ್ದೇ ಇರ್ತೈತಿ. ಆ ಸೊಲ್ಯೂಷನ್ನ ಹುಡುಕ್ತೀವಿ. ಮತ್ತು ನಾ ಏನು ರೂಲ್ ಬಿಟ್ಟು ಏನು ಹೋಗೋದಿಲ್ಲ, ಅವ್ರ ರೂಲ್ ಪ್ರಕಾರ ಹೋಗ್ತೀನಿ ನಾನು. ಅವರು ನನ್ನ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಕೊಟ್ಟರೆ ಅದನ್ನು ತೊಗೊಳ್ತೀವಿ. ತೊಗೊಂಡು ಅದೇನೈತಿ ಕಾನೂನು ಪ್ರಕಾರ ನಾವು ಮಾಡ್ತೀವಿ.